ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಮೆಟ್ರೋ ಸ್ಟೇಷನಲ್ಲಿ ನನ್ನ ಫ್ರೆಂಡಿಗೆ ಕಾಯ್ತಿದ್ದೀನಿ ಗೈಸ್. ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಅವಳು ಎಷ್ಟೊತ್ತಿಗೆ ಬರ್ತಾಳೋ ಗೊತ್ತಿಲ್ಲ. ಹೇಗೂ ನನ್ನ ಫ್ರೆಂಡು ಬಂದ್ಲು. ಹಾಯ್ ಮಾಡು. ಏನು ಮಾಡ್ತಿದ್ದಮ್ಮ ಇಷ್ಟೊತ್ತು ಮೆಟ್ರೋ ಸ್ಟೇಷನಲ್ಲಿ? ಜೋರಾಗಿ ಹೇಳು, ಕೇಳಿಸೋಣ. ಗೈಸ್, ನಾನಿಲ್ಲಿ ನಾಯಿ ಥರ ಕಾಯ್ತಿದ್ದೀನಿ. ಇವಳು ನೂಡಲ್ಸ್ ತಿನ್ಕೊಂಡು ಮೇಲಿದ್ದಾಳೆ. ನನಗೆ ಹೊಟ್ಟೆ ಹಸಿತಿತ್ತು, ಬಾರೆ ಬೇಗ ಹಂಗೆ ಬಂದೆ. ನೂಡಲ್ಸ್ ತಿನ್ಬೇಕು ಅಂತ ಯಾಕೋ ಇವತ್ತು ಬಯಕೆ ಇತ್ತು. ಹೆಂಗೆ ನಾನು ಸದ್ಯಕ್ಕೆ ನೂಡಲ್ಸ್ ಅಲ್ಲೇ ಇತ್ತು, ತಿನ್ಕೊಂಡು ಬಂದ್ಬಿಟ್ಟು. ನನಗೆ ಗೊತ್ತಿಲ್ಲ, ನಿನ್ನ ವಾಯ್ಸ್ ಕೇಳಿಸಿರುತ್ತಲ್ವ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗೋದೆಯಾ ನಾವು? ಬನ್ನಿ. ಬಳೆ ಹಾಕೊಂಡಿಲ್ವಾ? ಹಾಕೊಂಡಿದ್ದೀನಿ ಕಣೆ, ನೋಡೆ. ನೀವು ತೋರಿಸಿ ಗೈಸ್, ನೋಡಿ. ಎಲ್ಲ ಕಾಣಿಸ್ತಿಲ್ಲ ನಿನ್ನ ಕೈಗೆ? ಹಾಂ, ಓಕೆ, ಇವಾಗ ಕಾಣಿಸ್ತಿದೆ. ಐ ಏನು ಹರಡ್ಕೊಂಡಂಗಿಲ್ಲ, ಚೆನ್ನಾಗಿದೆ ಗೈಸ್. ಈಗ ಬಸ್ಸಲ್ಲಿದ್ದೀವಿ. AC ಬಸ್ ಅಲ್ಲ ಗೈಸ್, ನಂಬೇಡಿ. ಇಲ್ಲಿ ನೋಡಿ, TTMC, BMTC, TTMC ಅಂದೆ ನಾನು. ಅಂದರೆ ಅದು ಸ್ಟಾಪ್ ಇದು. ಗೈಸ್, ನಾನು ತೇಜು ರಾಯರ್ ಮಟ್ಟದ ಕ್ಯೂವಲ್ಲಿ ನಿಂತಿದ್ದೀರಿ ಗೈಸ್. ಅವಳನ್ನ ನಾನು ತೋರಿಸ್ಲಿಲ್ವಂತೆ, ಸೊ ರೀಟೇಕ್ ಮಾಡೋ ಅಂತ ಅವಳೆ. ಗೈಸ್, ಏನೋ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಂತ ಹೇಳು, ಹೇಳಿ ಹೇಳಕ್ ಬರ್ತೀರಾ? ಹೇಳು. ಗೈಸ್, ಇಲ್ಲಿ ಕ್ಯೂವಲ್ಲಿ ನಿಂತಿದ್ದೀವಿ. ಎಲ್ಲರೂ ಮುಂದೆ ಹೇಳ್ತು ಎತ್ಕೊಳ್ಳೋ ದೇವ್ರಿದ್ದಾರೆ ಬಾ. ಗೈಸ್, ಇಲ್ಲೊಂದು ಇಶ್ಯೂ ಆಯ್ತು. ಏನಂತ ಆಮೇಲೆ ಹೇಳ್ತೀನಿ, ಓಕೆನಾ? ಕೀವಲ್ಲಿ 2 ಆಂಟಿ ನುಗ್ಬಿಟ್ರು ಗೈಸ್. ನಾನು ಸುಮ್ಮನೆ ಆಗ್ಬಿಟ್ಟೆ, ಹೋಗ್ಲಿ ಅಂತ. ಆಮೇಲೆ ಒಂದು ಅಂಕಲ್ ಬಂದು ನಮಗೆ ಬೈಯಕ್ಕೆ ಶುರು ಮಾಡ್ಬಿಟ್ರು. ಅದಕ್ಕೆ ತೇಜು ರೈಸ್ ಆಗ್ಬಿಟ್ಟು ಆಂಟಿಗೆ ಬೈತೀವಿ, ಆಂಟಿ ನಿಮ್ಮಿಂದ ನಾವು ಬಯಸ್ಕೋಬೇಕು. ಅಯ್ಯೋ, ನಮ್ಮಿಬ್ಬರಿಗೂ ರಾಯರ್ ಅಂದ್ರೆ ತುಂಬಾ ಇಷ್ಟ. ಅದು ಯಾಕೋ ಗೊತ್ತಿಲ್ಲ, ಈ ನಡುವೆ ಆ ಲೆವೆಲ್ಗೆ ಕನೆಕ್ಷನ್ ಆಗಿದೆ ರಾಯರ್ ಅಂದ್ರೆ. ಅವ್ರು ಕೊಟ್ಟಿದ್ದ ಪ್ರಸಾದನ ಕಣ್ಣಿಗೆ ಹೊತ್ಕೊಂಡು ತಿಂತ ಎಂಜಾಯ್ ಮಾಡ್ತಾ ಕೆಳಗೆ ಹೋದ್ವಿ. ಅಲ್ಲಿ ಫುಲ್ ಈ ಥರ ಪುಟ್ ಅಂಗಡಿಗಳಿದ್ವು. ಗೈಸ್, ನಾವು ಫಸ್ಟ್ ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ದರ್ಶನಕ್ಕೆ ಬರ್ತಿದ್ವಿ. ಗೊತ್ತಿಲ್ದಿರ ಯಾವ ಲೈನು ಅಂತ ನಿಂತ್ಕೊಬಿಟ್ಟಿದ್ವಿ. ಅಲ್ಲಿ ಹೋಗ್ಬಿಟ್ಟು ಯಾರೋ ದೇವಸ್ಥಾನಕ್ಕೆ ಅಂತಂದ್ರು, ನಾನು ನಿಂತ್ಕೊಂಡಿದ್ವಿ ಗೈಸ್. ನಮ್ಗೆ ಗೊತ್ತು. ಅದಕ್ಕೆ ಫಸ್ಟ್ ಊಟಕ್ಕೆ ಹೋಗಿ ಆಮೇಲೆ ಬರ್ತಿದ್ವಿ. ದೇವರು ಫಸ್ಟ್ ಊಟ ಮಾಡ್ಲಿ ಅಂತ ಹೇಳ್ಬಿಟ್ಟು ಊಟ ಬೇರೆ ಕಳ್ಸ್ಬಿಟ್ಟಿದ್ದಾರೆ ನಮ್ಮನ್ನ. ಬನ್ನಿ ಗೈಸ್, ಅಂತೂ ಇಂತೂ ರಾಯರ್ ಮಠ ಬಂತು ಅಂತ ಅನ್ಕೊಂಡು ಹೆಜ್ಜೆ ಹಿಡ್ಕೊಂಡು ಒಳಗಡೆ ಹೋದ್ವಿ. ಎಂತ ಅದ್ಭುತವಾಗಿತ್ತು ಅಂತಂದ್ರೆ, ಒಳ್ಳೆ ವೈಬು ಗೈಸ್. ಏನಂತ ಇಷ್ಟು ಜನ ಇದ್ರು ಅಂತಂದ್ರೆ, ಬಿಕಾಸ್ ಅದು ಥರ್ಸ್ಡೇ. ರಾಯರ್ನ ನೋಡಕ್ ಜನ ಬಂದೇ ಬರ್ತಾರೆ. ರೂಫಿಂಗು ಕೂಡ ಕ್ರೇಜ್ ಇತ್ತು. ರಾಯರ್ ದರ್ಶನ ಪಡ್ಕೊಂಡ್ವಿ. ಅಲ್ಲಿ ದೀಪ ಎಲ್ಲ ಹಚ್ತಿದ್ರು ಗೈಸ್. ಇದು ಒಂದೇ ಪ್ಲೇಸ್ ಅಲ್ಲಂತೆ ರಾಯರ್ದು ಲೈಕ್ ಮೂರ್ತಿನ ಕೂರ್ಸಿರೋದು. ಸೊ ಹಾಲಿಗೆ ಹೋಗ್ತಿದೀವಿ ಇವಾಗ ನಾವು. ನೋಡಿ ಅಲ್ಲಿ ಹಿಂಗಿದೆ ಅಂತ. ಯಾವ ಹಾಲು? ಗೈಸ್, ಸರ್ಕಸ್ ಮಾಡಿ ರಾಯರ್ ಹತ್ರ ಏನನ್ನ ಎತ್ಕೊ ಬಂದಿದ್ದಾಳೆ ತೇಜು. ಭಯ ಕೊಡ್ತೀವಿ. ಬೇಲ್ದಂಡು ನೋಡಿ ಗೈಸ್. ಅಷ್ಟೇ ಹೋಯ್ತು ನಿಂದು. ತೇಜು, ನಿನ್ ಸ್ಲಿಪ್ಪರ್ ಹೋಯ್ತು. ಗೋವಿಂದ ಗೋವಿಂದ ಹರಿ ಗೋವಿಂದ. ಸಿಕ್ತಂತೆ ಗೈಸ್, ಸ್ಲಿಪ್ಪರ್ ಸಿಕ್ತು. ಕಳ್ದೋಗಿರ್ಲಿಲ್ಲ, ಅಲ್ಲೇನೋ ಮಿಸ್ಪ್ಲೇಸ್ ಆಗಿತ್ತು ಗೈಸ್. ನೋಡಿ, ಅಕ್ಷತೆ ಕಳಿಸ್ಕೊಂಡು ಬಂದ್ವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದಿದ್ದೀವಿ ಜಯನಗರ ಫೋರ್ತ್ ಬ್ಲಾಕ್. ತೇಜು ಫಸ್ಟ್ ಟೈಮ್ ಬಂದಿದ್ದಾಳೆ. ನಾನು ಕರ್ಕೊಂಡು ಬಂದಿದ್ದೀನಿ ತೇಜುನ. ಒಂದ್ಸತಿ ತೋರ್ಸೋದು ನಂಗೆ. ಸೊ ಇವತ್ತು ನಾವು ಶಾಪಿಂಗ್ ಮಾಡ್ತಿದೀವಿ ಗೈಸ್. ಏನೇನ್ ತಗೋತೀವಿ ಏನು ಅಂತ ಫುಲ್ ಎಕ್ಸೈಟೆಡ್ ಆಗಿದೀವಿ. ನೀವು ಬಂದು ನೋಡಿ, ಓಕೆನಾ? ಶ್ರೀರಾಮ್ಪುರ ಮತ್ತೆ ಮಲ್ಲೇಶ್ವರಂ. ಓಕೆ, ಬಟ್ ನಾನು ಯಾವತ್ತೂ ಈ ಸ್ಟ್ರೀಟ್ಗೆ ಬಂದಿಲ್ಲ. ಸೊ ಇದೇ ಫಸ್ಟ್ ಟೈಮ್. ನೋಡೋಣ ಹೆಂಗಿದೆ ಅಂತ. ಲೆಟ್ಸ್ ಕಮ್. ರಿವ್ಯೂ ಕೊಡೋಣ ಅವಳಿಗೆ ಹೆಂಗಿದೆ ಅಂತ, ಓಕೆನಾ? ಮೆಟ್ ಶಾಪಿಂಗ್ ಬಂದಿದ್ದೀವಿ ಗೈಸ್. ಏನಂತ ಶಾಕ್ ಆಗ್ಬಿಟ್ರೆ, ಅದು ಚಪ್ಪಲಿ ಅಂಗಡಿ ಗೈಸ್. ನನ್ಗಂತೂ ಆ ಬ್ಲಾಕ್ ಕಲರ್ ಇಷ್ಟ. ಇದು ನಿಂಗೆ ಯಾವ್ದು ಇಷ್ಟ ಆಯ್ತು ತೇಜು?
ಅವಳಿಗೂ ಅದೇ ಇಷ್ಟ ಆಯ್ತು ಗೈಸ್. ಇಲ್ಲಿ ನೋಡಿ ಚಪ್ಪಲಿ ಅಂಗಡಿ ಎಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ, ಕ್ರೇಜಿ ಆಗಿದೆ. ಈ ಕಡೆ ಇರೋದೆಲ್ಲ 150 ಅಂತೆ ಗೈಸ್. ಇವಾಗ ನಾನ್ ತೋರ್ಸದ್ನಲ್ಲ ಆ ಕಡೆ ಇರೋದೆಲ್ಲ ಇಟ್ಸ್ ಲೈಕ್ 300 ಅಂತೆ. ಓಕೆ, ಕ್ಯೂಟ್ ಸ್ಲಿಪ್ಪರ್ಸ್ ಬಂದು ಆರಾಮಾಗಿ ಇಲ್ಲಿ ತಗೊಬಹುದು, ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ. ಕ್ವಾಲಿಟಿ ಕೂಡ ಸೂಪರ್ ಆಗಿತ್ತು ಗೈಸ್. ನೋಡಿ ಎಷ್ಟು ಟ್ರೆಂಡಿಂಗ್ ಆಗಿತ್ತು. ನೀವು ಈ ಸ್ಟ್ರೀಟಿಗೆ ಬಂದ್ರೆ ಜಸ್ಟ್ 300ಗೆಲ್ಲ ಈ ಸ್ಲಿಪ್ಪರ್ ಕೊಡ್ತಿದ್ದಾರೆ. ಯೂಟ್ಯೂಬರ್ ಅಂತ ಕೇಳಿದ್ರು, ಹೌದು ಅಂದಿದ್ಕೆ ಬನ್ನಿ ಮೇಡಮ್ ನೋಡಿ ಇದು 150, ಮತ್ತೆ ಈ ಕಡೆ ಇದೆಲ್ಲ 300 ಅಂತ ಹೇಳಕ್ ಶುರು ಮಾಡಿದ್ರು. ಕಡಿಮೆ ಕೊಡ್ತೀವಿ ಕೂಡ ಅಂತ ಹೇಳಿದ್ರು. ಆಮೇಲೆ ನನಗೆ ಖುಷಿ ಆಯ್ತು, ಇಷ್ಟು ಅಂದ್ಬಿಟ್ಟು ಫುಲ್ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿ ಬೋಹೋ ಕಲರ್ ಬೀಚ್ ಹಾಕೊಳ್ಳೋದೆಲ್ಲ ಇತ್ತು, ಲೈಕ್ ಲವಿಂಗ್ ಇಟ್. ಬಟ್ ನಂಗೆ ಸದ್ಯಕ್ಕೆ ಈ ತರ ತಗೊಳ್ಳೋಣ, ಬಿಕಾಸ್ ಇಟ್ ವಾಸ್ ಗುಡ್, ಕ್ವಾಲಿಟಿನೂ ಚೆನ್ನಾಗಿತ್ತು. ಈ ತರದ್ದು ಈಗ ಒಂಥರ ಟ್ರೆಂಡ್ ಹೋಗ್ತಿದೆ ಅಂದ್ಬಿಟ್ಟು ನೋಡ್ತಿದ್ದೆ. ಬಟ್ ಐ ವಾಂಟೆಡ್ ಬ್ಲ್ಯಾಕ್. ನೋಡಿ ಹಾಕೊಂಡ್ಲ ಮಿಟ್ನ. ಬ್ಯಾಡ್ ಲಕ್. ಸರಿ, ಓಕೆ, ಸಿಗ್ಲಿಲ್ವಲ್ಲ ಅನ್ಕೊಂಡ್ ಮುಂದಕ್ಕೆ ಹೋದ್ರೆ ಆಮೇಲೆ ನೋಡಿದ್ರೆ ಮ್ಯಾಜಿಕ್ ಆಯ್ತು. ಅದೇನಂತ ನೀವೇ ನೋಡಿ. ನೆಕ್ಸ್ಟ್ ಶಾಪ್ ಈ ಬ್ಯಾಂಗಲ್ಸ್ ಶಾಪ್ ಇತ್ತು, ಚೆನ್ನಾಗಿದೆ ನೋಡಿ. ಹಳೆಗಳು ಬೇಕಂದ್ರೆ ಹೇಳಿ ನಾನು ಕೊಡಿಸ್ತೀನಿ. ಅವು ವೆಲ್ವೆಟ್ ಬ್ಯಾಂಗಲ್ಸ್ ಆಗಿದ್ವು ಗೈಸ್. ಈ ಕಡೆ ನೋಡಿದ್ರೆ ಕ್ಲಿಪ್ಸ್ ಇದ್ವು, ಕ್ಲಚಸ್ ಲೈಕ್ ಫ್ರಮ್ 35 ರೇಂಜ್ ಟು 65 ತನಕ ಇತ್ತು. ನೇಲ್ ಪೇಂಟ್ಸ್ ಎಲ್ಲ ಇದ್ವು, ಚೆನ್ನಾಗಿದ್ವು. ಡ್ರೆಸ್ ಮೇಲೆ ಕಣ್ ಬೀರಿದೆ, ಅದು ಯಾವ್ದು ಅಂದ್ರೆ ಜಾಸ್ತಿ ಅಟ್ರಾಕ್ಟ್ ಆಗೋದೆ ಬ್ಲಾಕ್ ಕಲರ್. ಅದ್ರ ರೇಟ್ ಏನಂತ ನಾವು ಕೇಳ್ಕೊಂಡ್ ಬರೋಣ ಬನ್ನಿ. ಇದು 350 ಅಂತ ಹೇಳಿದ್ರು. ಆಮೇಲೆ ನಾವು ಕಮ್ಮಿ ಆಗಲ್ಲ ಅಂತ ಹೇಳಿದಕ್ಕೆ ಮುಂದೆ ಬಂದ್ವಿ. ಬಟ್ ಚೆನ್ನಾಗಿದ್ವು ಸಮ್ಮರ್ ಟಾಪ್ಸ್, ಇಟ್ ವಾಸ್ ಟ್ರೆಂಡಿಂಗ್. ಗೈಸ್ ಫೈನಲಿ ಆ ಮೆಟ್ಟು ಸಿಕ್ತು. ಇವಾಗ ಫೈನಲಿ ಮೆಟ್ಟು ಸಿಕ್ತು. ಇವಾಗ ಮೈಕ್ ಕೊಡಿ, ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಗೈಸ್. ಇವಾಗ ಅದೇ ಬ್ಲಾಕ್ ತಗೊಳಕ್ ಬಂದಿದೀವಿ. ಈ ಅಂಕಲ್ ನೋಡಿ ನಮಗೋಸ್ಕರ ತರ್ಸ್ಕೊಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಫೈನಲಿ ಮೆಟ್ಟು ಸಿಕ್ಕಿದೆ. ಈಗ ಅವ್ಳು ಮೆಟ್ಟು ಹಾಕೋತಾಳೆ ನೋಡಿ. ಕ್ರೇಜಿ. ಇಷ್ಟ ಆದ್ಮೇಲೆ ಬಿಟ್ಟೋಗ್ಬಾರ್ದಂತೆ ಗೈಸ್. ಈ ಚಪ್ಪಲಿ ತಗೋತಿದೀನಿ ಫೈನಲಿ. ಅವ್ ಅಂಕಲ್ ತಗೊಬಂದ್ ಕೊಟ್ರು. ನೀವು ಯೂಟ್ಯೂಬರ್ ಅಲ್ವಾ, ನಿಮಗೆ ಕಡಿಮೆ ಕೊಡ್ತೀವಿ ಅಂದ್ಬಿಟ್ಟು ಕಡಿಮೆ ಬೇರೆ ಕೊಟ್ರು. ಐ ಆಮ್ ಸೋ ಹ್ಯಾಪಿ. ನೋಡಿ ಕುಯ್ ಕುಯ್ ಅನ್ನತ್ತೆ. ವಾಯ್ಸ್ ಇಲ್ದೇನೆ ಹೋಯ್ತು ಕತೆ ಗೈಸ್. ನಂಗೆ ಅವಾಗ ನೆನಪಿಸಿ ಹೋಗೋಣ ಗೈಸ್. ಆ ಫ್ಲವರ್ ಕ್ಲಿಪ್ 55 ಅಂತೆ. ನಾನು ಮೊನ್ನೆ 20 ರೂಪೀಸ್ ಸ್ಟೀಲ್ ಮಾಡಿದ್ದೆ ಗೈಸ್. ಇಲ್ಲಿ ಎಲ್ಲ 300 ಅಂತೆ. ಆನ್ ಮಾಡಿ ಗೈಸ್. ಅದು ಚೆನ್ನಾಗಿತ್ತು ಟಾಪು. ಇಲ್ಲೆಲ್ಲ ಟಾಪ್ಸ್ ಚೆನ್ನಾಗಿದ್ವು. 300 ಅಷ್ಟೇ. ಇಟ್ಸ್ ಲೈಕ್ ಅ ಟೈಯಿಂಗ್ ತರ ಇತ್ತು ಮೇಲ್ಗಡೆ, ಫುಲ್ ಲೆಂತ್ ಮತ್ತೆ ಅಂಬ್ರೆಲಾ ತರ ಇತ್ತು. ಕೇಳಿಸ್ತಿರಲ್ಲ ನೀನ್ ಹೇಳ್ತಿರೋದು? ಮೈಕ್ ಬೇಕು ಹೇಳ್ದೆ, ಕೇಳಿಸ್ತು, ಹಿಂಗ್ ಹೇಳ್ದೆ. ಶಾರ್ಟ್ ಕಾಟನ್ ಟಾಪ್ಸ್ ಈಗ ಟ್ರೆಂಡಿಂಗ್ ಅಲ್ಲ ಗೈಸ್. ಈ ಸಮ್ಮರ್ಗೆ ಹಾಕೊಳಕ್ ಸೂಪರ್ ಆಗಿರುತ್ತೆ. ನೋಡಿದ್ರೆ 350 ಅಂದ್ರು, ಅದಕ್ಕೆ ಮುಂದೆ ನೋಡೋಣ ಅಂತ ಹೊರಟ್ವಿ. ಬೇಕು ಅಂದ್ರೆ ಇದಕ್ಕೆ ಬನ್ನಿ, ಚೆನ್ನಾಗಿರುತ್ತೆ. ಮಾತಾಡೆ ಮಾತಾಡಿದ್ರೆ ನಾವ್ ಮಾತಾಡೋವಾಗ ಇಕ್ಬೇಕು ಕಣೆ. ಬಾ ನೋಡಿ, ನೀನ್ ಮಾತಾಡೋವಾಗ ಇಕ್ತೀನಿ, ಅವಾಗ ನೋಡ್ಕೋ, ಹುಷಾರು ಮುಂದೆ. ವಾವ್, this top is cute guys. Entering into the shop. ಗೈಸ್ ಇದು ಹೇಗಿದೆ? ಚೆನ್ನಾಗಿದೆ ಅನ್ಸುತ್ತೆ. ನಾವು ಸೇಮ್ ತಗೊಳ್ಳೋಣ ಅಂತ ಪ್ಲಾನಿಂಗು. ತೇಜು ಫುಲ್ ಟಾರ್ಚರ್ ಇಕ್ತಿದ್ಲು ಅವಣ್ಣಂಗೆ, ಒಂದಾದ್ಮೇಲೆ ಟಕ್ಸಿ. ಅವಣ್ಣ ನಿಮ್ ಚಾನಲ್ ಹೆಸರು ಏನು ಅಂತ ಕೇಳಿದ್ರು. ಹೇಳ್ದೆ ನನ್ನ ಚಾನಲ್ ಹೆಸರು ಗಗನಶ್ರೀ ಅಂತ. ಆಮೇಲೆ ಅವಣ್ಣ ಹೇಳ್ತಿದ್ರು ಅವ್ರದ್ದು ಒಂದು ಚಾನಲ್ ಇತ್ತಿದ್ರು, 1000 ಸಬ್ಸ್ಕ್ರೈಬರ್ಸ್ ಇದ್ರು, ಬಟ್ ಪ್ರಾಬ್ಲಮ್ ಏನೋ ಆಗಿದೆ ಅಂತ ಹೇಳ್ತಿದ್ರು ನನಗೆ. ಓಕೆ ಅಣ್ಣ ರಿಕವರಿ ಮಾಡಿಸ್ಬೋದು ಅನ್ಸುತ್ತೆ ಅಂತಿದ್ದೆ. ಆಮೇಲೆ ಅವರು ಮೇಲ್ ಐಡಿ ಕಳ್ಕೊಂಡ್ಬಿಟ್ಟಿದೀನಿ ಅಂದ್ರು. ಸೊ ಹಂಗಂದ್ರೆ ಕಷ್ಟ ಅನ್ಸುತ್ತೆ ಅನ್ಸುತ್ತೆ, ಬೇರೆ ಎಲ್ಲರೂ ಕೇಳಿ ನೋಡಿಲ್ಲ, ಯೂಟ್ಯೂಬ್ ಅಲ್ಲಿ ಹಾಕಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಿದ್ದೆ. ಬಿಡಿ, ನಾನು ಮಾಡಿಸ್ಕೊಡ್ತೀನಿ. ಲೇ ಇದು ಚೆನ್ನಾಗೈತೆ, ಇದು ಚೆನ್ನಾಗಿದೆ, 2 ತಗೊಳ್ಳೋಣ. ಗೈಸ್ ಅವಾಗಿದ್ದ ಟಾರ್ಚರ್ ಇಕ್ತಾಳೆ. 2 ನಾನ್ ಸೆಲೆಕ್ಟ್ ಮಾಡಿದ್ ಬೇಡ ಅಂದ್ಬಿಟ್ಟು ಇವಾಗ ಅವಳೇ ಸೆಲೆಕ್ಟ್ ಮಾಡಿ ಕೊನೆಗೆ ಅದ್ ಬೇಡ ಅಂತವಳೆ. ಹೀಗೊಂದು ಹೊಸ ಎಂಟ್ರಿ ನಮ್ ವಿಡಿಯೋಗೆ, ಅದು ತೇಜೋರಮ್ಮ. ಇವಾಗ ಇದನ್ನೆಲ್ಲ ಅಲ್ಲಿ ಡಿಕ್ಕಿ ಒಳಗೆ ಇಡ್ಬೇಕು ನಾವು. ಈಗ ಇವಾಗ ಅದನ್ನ ಬ್ಯಾಗ್ ಇಟ್ಕೊಂಡು ಅದ್ ಹೆಂಗ್ ಓಡಾಡ್ತಾರೆ ಬಿಡ್ರಿ, ಓಡಾಡ್ಲಿ, ನಾನೇನ್ ಮಜಾ ಮಾಡ್ತೀನಿ ಅಷ್ಟೇ. ನಮ್ಮಮ್ಮ ಬಂದ್ ಕರ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತ ಖುಷಿ ಪಟ್ಟಿಲ್ಲ ಅವಳು. ರೆಕ್ಕೆ ಬಂದಂಗ ಆಗ್ಬಿಟ್ಟಿದೆ ಅವಳಿಗೆ. ಹೌದು ಗೈಸ್, ನನಗೆ ರೆಕ್ಕೆ ಬಂದಿದೆ ನನ್ ಜೊತೆ ಬಂದಿದ್ದಕ್ಕೆ. ಅಲ್ಲೇ ಇಯರಿಂಗ್ ಶಾಪ್ ಇತ್ತು. ಇಟ್ ವಾಸ್ ಸೋ ಗುಡ್. 150 to 200 ರೇಂಜಸ್ ಇತ್ತು ಗೈಸ್, ಚೆನ್ನಾಗಿತ್ತು.
ಕಮಿಂಗ್ ಬ್ಯಾಕ್ ಟು ದ ಸೇಮ್ ಶಾಪ್ ಅಲ್ಲಿ ಓಲಿ ಆಡ್ದೆಲ್ಲ ಇತ್ತು, ಅದು ಕೂಡ ಕಾಟನ್ ಟಾಪ್ಸ್ ಮೇಲೆ. ಇಟ್ ವಾಸ್ ರಿಯಲಿ ಲುಕಿಂಗ್ ಗುಡ್. ಇದು ನಾನ್ ಸೆಲೆಕ್ಟ್ ಮಾಡಿದ ಟಾಪ್. ಇದ್ರಲ್ಲಿ ನೋಡೋ ಮರ ಡಿಸೈನ್ ಎಲ್ಲ ಬಂದಿದೆ. ನಿಮ್ಮಿಬ್ರಿಗೆ ಬಂದಿರೋದ್ರಲ್ಲಿ ಡಿಸೈನ್ ಮರ ಬಂದಿಲ್ಲ. ಓಕೆ, ಕಾಣಿಸ್ತಿದ್ಯಾ? ಡಿಫ್ರೆಂಟ್ ಇದೆಯಾ ಗೈಸ್? ಓಕೆ ಅಲ್ಲ? ಇದು ಚಿಕನ್ ಕರ್ರಿ, ಸಾರಿ ಚಿಕನ್ ಕಾಡಿ ಅಂತೆ ಡ್ರೆಸ್ ಹೆಸರು. ಸಾರಿ ಕರ್ರಿ ಅನ್ಬಿಟ್ಟೆ. ಯಾವಾಗಲೂ ನನಗೆ ನಾನ್ ವೆಜ್ ಅಂದ್ರೆ ಇಷ್ಟ ಅನ್ಬಿಟ್ಟು ಕರ್ರಿಯಲ್ಲೇ ಇರ್ತೀನಿ ನಾನು. ಚಿಕನ್ ಕಾಡಿ ಗೈಸ್ ಅಂತ ನಿಮಿಷ ಮೈಕ್ ಇಕ್ಕಿದೆ ಅಂದೆ. ಆಂಟಿ ಮೈಕ್ ಇಕ್ಕದೆ ಆಗೋಯ್ತು ಗೈಸ್. ನಾನು ಹೇಳಿದ್ರೆ ಇವಳು ನಂಬಿಲ್ಲ ಗೈಸ್. ಇವಾಗ ಅಂಕಲ್ ಅಣ್ಣ ಹೇಳಿದ್ಮೇಲೆ ನಂಬ್ತಾವಳೆ. ಸಾರಿ ಅಣ್ಣ. ಗೈಸ್ ಇದೇನು ಹೇಳಿ? ನೈಟಿ ಎಲ್ಲ ಗೈಸ್, ಅದು ಕಾಟನ್ ಟಾಪ್ಸ್ 300 ಅಷ್ಟೇ. ನೋಡಿ ಇಲ್ಲಿರೋವೆಲ್ಲ ಇವೆಲ್ಲ ಕೂಡ ಕಾಟನ್ ಟಾಪ್ಸ್ ಗೈಸ್, ಬಟ್ ಇವೆಲ್ಲ 300. ಅಂಬ್ರೆಲಾ ಟಾಪ್ಸ್ ಆಗಿದ್ವಿ ಇವು. ಇವೆಲ್ಲ ನೈಟಿ ಗೈಸ್. ಅಂಗಡಿ ಅಂಕಲ್ ನಮ್ ತೇಜು ಫುಲ್ ಮಕ್ಕರ್ ಮಾಡ್ಬಿಟ್ರು. ಈ ಶಾಪ್ ನೋಡಿ ಗೈಸ್, ಲೈಟ್ ಪರ್ಪಲ್ ಇತ್ತಲ್ಲ, ಅದೊಂದ್ ಸ್ವಲ್ಪ ಎತ್ತಿ ಕಾಣಿಸ್ತಿತ್ತು ಅಂತ ಅಲ್ಲೇ ನಿಂತ್ಕೊಂಡಿದ್ವಿ. ಈ ಸ್ಟ್ರೀಟ್ ಎಲ್ಲಿರೋದು ಅಂದ್ರೆ ಜಸ್ಟ್ ಜಯನಗರ್ 4th ಬ್ಲಾಕ್ ಇದೆಯಲ್ಲ ಬಸ್ ಸ್ಟಾಪ್, ಅದ್ರ ಆಪೋಸಿಟ್ ಇರೋ ಮೇನ್ ಸ್ಟ್ರೀಟ್ ಗೈಸ್. ಸೊ ನೀವು ಬಂದು ಆರಾಮಾಗಿ ತಗೋಬಹುದು ಇಲ್ಲಿ ಗೈಸ್. ಇದು ಆಂಟಿಗೆ ತುಂಬಾ ಇಷ್ಟ ಆಗೈತೆ ಇದು ಈ ಟಾಪ್. ಇಟ್ ವಾಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಕ್ಕೆ. ಇಟ್ ವಾಸ್ 800 ಏನೋ ಹೇಳಿದ್ರು. ನೀನು ಮಾತಾಡ್ಬೇಕು ಗೈಸ್. ಇದು ಇಷ್ಟು ದೊಡ್ಡದಾಗಿದೆ, ಫಸ್ಟ್ ಟೈಮ್ ನೋಡಿರೋದು. ನೋಡಿ ಹೆಂಗಿದೆ, ಆಮ್ಲೆಟ್ ಮಾವಿನಕಾಯಿ ಅಂತೆ. ನಾನು ಇದೇ ಫಸ್ಟ್ ಟೈಮ್ ಕೇಳ್ತಿರೋದು. ಆಮ್ಲೆಟ್ ಮಾವಿನಕಾಯಿ ಅಂತಿರಲ್ಲ, ಆಮ್ಲೆಟ್ ಮಾಡ್ಕೊಂಡು ತಿನ್ನೋಣ ಬಿಡಿ. ಆಮ್ಲೆಟ್ ಮಾಡ್ಕೊಂಡು ತಿನ್ನಕ್ಕಲ್ಲ, ಬಟ್ ಉಪ್ಪಿನಕಾಯಿ ಯೂಸ್ ಮಾಡ್ತಾರಂತೆ ಗೈಸ್. ಆಂಟಿನೂ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ನಿಮ್ ಕಡೆ ಅಂದ್ರೆ ಚಿತ್ರದುರ್ಗದ ಸೈಡ್, ಶಿರಾ ಸೈಡ್ ಸಿಗುತ್ತಂತೆ. ಜಾಸ್ತಿ ಸಿಕ್ಕಿರೋದು ನಮ್ಗೆ ಶಿರಾ ತುಮಕೂರು ಸೈಡ್ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಇರೋದೆಲ್ಲ ಉಪ್ಪಿನಕಾಯಿ. ಅಮಟೆಕಾಯಿ. ಹೌದಾ? ಕೇಳಿಲ್ಲ. ಹೋಗ್ತಿದ್ರಿ ಅಮಟೆಕಾಯಿ ಅಂತೆ ಗೈಸ್. ಅದು ಚಳ್ಕಾಯಿ ಅಂತೆ. ಚಳ್ಕಾಯಿ ಚೆನ್ನಾಗೈತೆ. ಚಳ್ಳೆ ತಿನ್ನಿಸ್ತಾರಲ್ಲ, ಚಳ್ಳೆ ಹಣ್ಣು. ಚಳ್ಳೆ ಇದು ಹಣ್ಣು ಆದ್ರೆ ಇನ್ನೂ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಚಳ್ಳೆ ತಿನ್ನಿಸ್ತಾರೆ, ಹೆಲ್ದಿ ಇದು. ಇವಾಗ ಕಾಯಲ್ಲಿ ತಿಂದ್ರೆ ಫುಲ್ ಒಬ್ರು. ಎಷ್ಟು? 350. ಓಕೆ, ನೆಕ್ಸ್ಟ್ ಶಾಪ್ ಇಸ್ ಫ್ರೂಟ್ ಶಾಪ್. ಘಮ ಘಮ ಅಂತ ಇದೆ. ಫುಲ್ ಮಾವಿನ ರಾಶಿನೇ ನೋಡಿದ್ವಿ. ಆಂಟಿ ಇದೇನಣ್ಣ ಆಂಟಿ? ಅವಕಾಡ. ಹಿಂಗಿರುತ್ತೆ ಅವಕಾಡೋ. ನಾನದು ರಿಯಲ್ ಅವಕಾಡೋ ಹಿಂಗಿರುತ್ತೆ ಅಂತ ಇವಾಗ ರಿಯಲ್ ನೋಡಿದ್ದೆ. ಇದೇನನ್ಬಿಟ್ಟು ಇದು ರಿಯಲ್ ಚೆರಿ ಹಣ್ಣು. ಇದೇನನ್ಬಿಟ್ಟು ಕಮೆಂಟ್ ಮಾಡಿ ಗೈಸ್, ಈ ಹಣ್ಣು ಏನಂತ ಗೊತ್ತಿದ್ರೆ. ಇದು ರಾಮ್ಫಲ ಗೈಸ್, ಅದು ಹೆಸರು ರಾಮ್ಫಲ ಗೈಸ್. ಅದು ಸಾರಿ ಲಕ್ಷ್ಮಣ ಫಲ ಅಂತೆ ಗೈಸ್. ಓಕೆ, ಮೈಕ್ ಆಫ್ ಆಗಿತ್ತು ಅಷ್ಟೊತ್ತಿಗೆ. ಚಕ್ಕೊತ್ತಾ ಹಾಡಾಡ್ತಿದ್ವಿ ನಾವು. ಅಷ್ಟೊತ್ತಿಗೆ ತೇಜ್ ಒಂದ್ ಮಾವಿನ ದೇವ್ ಬಿಟ್ಟಿಲ್ಲ ಗೈಸ್. ಅವಳು ಫನ್ನಿಗೊಂತ ಮಾಡಿದ್ಲ ಅದನ್ನ ಗೈಸ್. ಅದೇ ಮೇನ್ ಸ್ಟ್ರೀಟ್ ಅಲ್ಲಿ ಸ್ಟ್ರೈಟ್ ಆಗಿ ಬಂದ್ರೆ ಎಂಡಿಂಗ್ ಅಲ್ಲಿ ಕೀಚಿನ್ ಶಾಪ್ ಸಿಗುತ್ತೆ ಗೈಸ್. ಇದ್ರ ಲೈಟ್ಸ್ ಬರವೆಲ್ಲ ಇದೆ. ಲೈಟ್ಸ್ ಬರವೆಲ್ಲ ಆಲ್ಮೋಸ್ಟ್ 250 ಏನೋ ಹೇಳ್ತಿದ್ರು. ಮಿಕ್ಕಿದೆಲ್ಲ 200 150 ಅರೌಂಡ್ ರೇಂಜ್ ಇತ್ತು. ಬಟ್ ಕ್ರೇಜಿ ಇತ್ತು ಗೈಸ್ ಇದನ್ನ ನೋಡಕ್. ಯೂಶುವಲ್ ಕಿಚನ್ಸ್ ತರ ಇರ್ಲಿಲ್ಲ ಗೈಸ್, ಇವು ತುಂಬಾ ಡಿಫ್ರೆಂಟ್ ಆಗಿದ್ವು. ಒಂದ್ಸತಿ ನೀವ್ ಅಲ್ಲಿ ಹೋದಾಗ ವಿಸಿಟ್ ಹಾಕೋದ್ ಮರಿಬೇಡಿ. ಆಮೇಲೆ ಬಂದಿದ್ದ ಮ್ಯಾಂಗೋ ಜ್ಯೂಸ್ ಕುಡಿಕಿ. ಸ್ವರ್ಗ ಗುರು ಸಣ್ಣಗಿದೆ. ಇದೆ, ಇಲ್ಲಿದೆ. ಎಲ್ಲಿದೆ ಅಂದ್ರೆ ಇಲ್ಲೇ ಇದೆ ಸ್ವರ್ಗ. ಗೈಸ್ ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ರೇಜಿ ತಿರುಗಿಸುತ್ತೆ ತೇಜ್ ಅದನ್ನ. ಸ್ಟಾರ್ ಫ್ರೂಟ್ ಇತ್ತು, ಅದ್ರ ಜೊತೆಗೆ ಇಲ್ಲಿ ನೋಡಿ ಪುಟಾಣಿ ಕ್ಯಾಕ್ಟಸ್. ನಾವು ಒಂಚೂರು ರೀಲ್ಸ್ ಮಾಡ್ಕೊಂಡ್ರಿ. ಹೊರಗಡೆ ಬಂದ್ಮೇಲೆ ಗೋಲ್ಗಪ್ಪ ಮಿಸ್ ಮಾಡಂಗಿದ್ಯಾ? ಮಾಡಂಗಿಲ್ಲ, ಅಷ್ಟೇ ಯಮ್ಮಾಗಿತ್ತು ಗೈಸ್. ಈ ರಾಶಿ ಇಟ್ಸ್ ಲೈಕ್ ಈ ಅಂಗಡಿ ನೋಡಿ ಗೈಸ್, ಕ್ರೇಜಿ ಅಂಗಡಿ ಇದು. ಇವತ್ತು ಹೋಗಕ್ಕಾಗಿಲ್ಲ,
ಬಟ್ ಈ ರಾಶಿ ತೋರಿಸಿದ್ನಲ್ಲ ಅದೆಲ್ಲ ಆಲ್ಮೋಸ್ಟ್ 150 ಅರೌಂಡ್ ಹಂಗೆ ಇರುತ್ತೆ. 3 ತೊಗೊಂಡ್ರೆ 850 ಅಂತ ಗೈಸ್. ಇದು ಅಲ್ಲಿ ನಾರ್ಮಲ್ ಶಾಪಲ್ಲಿ 600 ಅಂದರೆ 700 ಹೇಳಿದ್ರು. ಇದು ಫೇಮಸ್ ಶಾಪ್ ತೋರಿಸ್ತೀನಿ ಈಗ ಗೈಸ್. ಇದು ಗೈಸ್ ಎಲ್ಲ ಕ್ರಿಯೇಟರ್ಸು ಬಂದಿರ್ತಾರೆ ಇಲ್ಲಿ ಆಲ್ಮೋಸ್ಟ್ ಗೈಸ್. ಅವ್ರು ಆಚೆ ಕಡೆನೇ ಅಟ್ರಾಕ್ಟಿವ್ ಆಗಿರೋ ಟಾಪ್ಸು, ಬೆಸ್ಟ್ ಟಾಪ್ಸ್ ಎಲ್ಲ ಪಿಂಟ್ರೆಸ್ಟ್ ವೈಬ್ಸ್ ಕೊಡೋದೇ ಇದ್ವು ಹಾಕಿದ್ರು. ಸೊ ಅಲ್ಲಿ ಎಲ್ಲರೂ ಬಂದೇ ಬರ್ತಾರೆ, ಆಚೆ ಕಡೆನೇ ಚೆನ್ನಾಗಿ ಹಾಕಿದ್ರೆ. ಈ ಪ್ಯಾಂಟ್ ಎಲ್ಲ ಬಂದ್ಬಿಟ್ಟು ಟ್ರೌಸರ್ಸ್ ಎಲ್ಲ 750 ಇದ್ವು. ನೋಡಿ ಇದೆಲ್ಲ 300 ಟೀ ಶರ್ಟ್ಸು 300 ರೇಂಜ್ ಇದ್ವು. ಇವೆಲ್ಲ ಕ್ವಾಲಿಟಿ ಥಿಕ್ನೆಸ್ ಎಲ್ಲ ಚೆನ್ನಾಗೇ ಇದ್ವು ಗೈಸ್. ಈ ಟೀ ಶರ್ಟ್ ನಂಗೆ ತುಂಬ ಚೆನ್ನಾಗಂತ ಅನಿಸಿತ್ತು. ಸೊ ಐ ವಾಸ್ ಲೈಕ್ ಇಟ್ಕೊಂಡು ನೋಡ್ತಿದ್ದೆ ಹೇಗೆ ಕಾಣಿಸುತ್ತೆ ನನಗೆಲ್ಲ ಚೆನ್ನಾಗೇ ಇತ್ತು. ಅಲ್ಲಿ ಮಿರರಲ್ಲಿ ನಾನು ಕಾಣಿಸ್ತಿದ್ದೆ, ನೋಡಿಕೊಂಡು ಇಲ್ಲಿ ಟ್ಯಾನ್ ಟಾಪ್ಸು, ಆ ಸಿಂಗಲ್ ಸ್ಟ್ರ್ಯಾಪ್ದು ಎಲ್ಲ ಥರ ಟಾಪ್ಸ್ ಕೂಡ ಇಲ್ಲಿ ಸಿಗ್ತಿದ್ವು. ಈ ಕಡೆ ಬಂದರೆ ಫುಲ್ ಟ್ರೌಸರ್ಸ್, ಕಲರ್ಗಳು ನೋಡಿ, ಆಫೀಸ್ ವೇರ್ಸು ಎಲ್ಲ ಎಷ್ಟು ಚೆನ್ನಾಗಿದ್ವು. ಆಲ್ಮೋಸ್ಟ್ ಟ್ರೆಂಡಿಂಗ್ ಕಲರ್ಸು ಕಲೆಕ್ಷನ್ಸ್ ಇದ್ವು. ಈ ಟಾಪ್ಸ್ ಎಲ್ಲ ಗೈಸ್ ಆಲ್ಮೋಸ್ಟ್ 650 ಇತ್ತು. ಇವಾಗ ತೋರಿಸ್ತಿದ್ದೀನಲ್ಲ ಈ ಟಾಪ್ ಅಂತೂ ಬಂದ್ಬಿಟ್ಟು 1000 ಏನೋ ಹೇಳಿದ್ರು. ಪಿಂಟ್ರೆಸ್ಟಿಯಾಗೇ ಇತ್ತು ಇವೆಲ್ಲ. ಬಟ್ ಪ್ರೈಸು ಸ್ವಲ್ಪ ಹೈಯೇ ಇರುತ್ತೆ, ಬಟ್ ಆನ್ಲೈನ್ಗಿಂತ ಸಖತ್ ಕಮ್ಮಿ ಇತ್ತು ಪ್ರೈಸಸ್ಸು ನೋಡೋಕ್ಕೆ ಹೋದರೆ. ಇಲ್ಲಿ ನೋಡಿ ಕೊರಿಯನ್ ಸ್ಟೈಲ್ಸ್ದು ಈ ಶರ್ಟ್ಸ್ ಎಲ್ಲ ಕೂಡ ಇದ್ವು. ಮೆನ್ ಕಲೆಕ್ಷನ್ಸು ಇದ್ವು, ಬಟ್ ಆ ಕಡೆ ಬೇರೆ ಶಾಪಲ್ಲಿದೆ. ಬಟ್ ಇಲ್ಲಿ ಎಷ್ಟು ಕ್ಯೂಟಾಗಿರೋ ಸ್ವೆಟರ್ ಬೇರೆ ಕಾಣಿಸ್ತು. ಇಲ್ಲಿ ಸ್ವೆಟರ್ಸ್ ಕೂಡ ಇದ್ವು. ಯಪ್ಪ ಗೈಸ್ ಇಲ್ಲಿ ನೋಡಿ, ಸಿ ದಿಸ್ ಎಷ್ಟು ಚೆನ್ನಾಗಿದೋ ಸ್ವೆಟರ್ಸ್ ಎಲ್ಲ ಇದ್ವು. ಈ ಕಲೆಕ್ಷನ್ ನೋಡಿದ್ರೆ ಇಲ್ಲೇ ಬಿದೋಗ್ತಿದ್ದೆ ನಾನು ಗೈಸ್. ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಯಾವಾಗ ಅಂದರೆ ನಮ್ಮ ಕಾಲೇಜಿನ ನಾಟಕ ಟೀಮ್ ಗರ್ಲ್ಸ್ ಎಲ್ಲ ಬಂದಿದ್ವಿ. ಅವಾಗ ಒಂದೇ ಥರ ಟಾಪ್ಸ್ ತೊಗೊಂಡೋಗಿದ್ವಿ. ಆಗ ನಮಗೆ ಅಲ್ಲೆಲ್ಲೋ ನಾಟಕ ಇತ್ತು ಶಿವಮೊಗ್ಗದಲ್ಲಿ ಅಂದ್ಬಿಟ್ಟು ತೊಗೊಂಡೋಗಿದ್ವಿ. ತೇಜುಗೆ ಇದು ಇಷ್ಟ ಆಯ್ತು ಅಂದರೆ ತೋರಿಸ್ತಿಲ್ಲ. ಇಟ್ ವಾಸ್ ಜಸ್ಟ್ 200 ಗೈಸ್. ಇಲ್ಲಿ ಎಲ್ಲ ಥರ ಕಾರ್ಡ್ ಸೆಟ್ ಆಗಲಿ, ನಿಮ್ಮ ಪಾರ್ಟಿ ವೇರ್ಸ್ ಆಗಲಿ ಎಲ್ಲ ಥರ ಬಟ್ಟೆ ಸಿಗುತ್ತೆ. ಆ್ಯಕ್ಚುಲಿ ಸ್ಕರ್ಟ್ಸ್ ಕೂಡ ಸಿಗುತ್ತೆ. ಇಲ್ಲಿ ನಾನು ಇವಾಗ ತೋರಿಸ್ತಿರೋದೆಲ್ಲ ಬಂದ್ಬಿಟ್ಟು 1 ಪೀಸಸ್. ಆದರೆ ಇಲ್ಲಿ ನೋಡಿ ಯಪ್ಪ ಫಿದಾ ಆಗಿಬಿಟ್ಟೆ ನಾನು ಇದು ನೋಡ್ಬಿಟ್ಟು. ನಾನು ಬರ್ಡೇಗೆ ತೊಗೋಬೇಕು ಗುರು ಇದನ್ನ ಅಂತ ಅನ್ನಿಸ್ಬಿಡ್ತು. ಅಷ್ಟು ಕ್ಯೂಟಾಗಿತ್ತು, ಅಷ್ಟು ಆಸ್ಥೆಟಿಕ್ ಆಗಿತ್ತು. ತೇಜಕ್ಕೆ ತೋರಿಸಿದ್ರೆ ಚೆನ್ನಾಗಿಲ್ಲ ಅಂದ್ಬಿಟ್ಲು. ಅಯ್ಯೋ ಗುರುಲೇ, ಪಿಂಟ್ರೆಸ್ಟಲ್ಲೆಲ್ಲ ಇವಾಗೆಲ್ಲ ಇದೇ ಟ್ರೆಂಡು ಕಣೆ ಅಂತ ಹೇಳ್ತಿದ್ದೆ ಅವಳಿಗೆ. ಆಮೇಲೆ ಅಂತ ನೋಡ್ತಿದ್ಲು. ಈ ಸೆಕ್ಷನ್ ಕಂಪ್ಲೀಟು ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ 1500 ಮೇಲೆ ಎಲ್ಲ 2000 ಆ ಥರನೇ ಇರುತ್ತೆ. ಬಟ್ 1500 ರೇಂಜ್ ಸ್ಟಾರ್ಟ್ ಆಗುತ್ತೆ ಈ 1 ಪೀಸ್ ಕಲೆಕ್ಷನ್ ಪೂರ್ತಿ ಗೈಸ್. ಇಲ್ಲಿ ನೋಡಿ ಇದು 200 ಕಲೆಕ್ಷನ್ಸು. ಇದರಲ್ಲಿ ನೋಡಿ ಈ ಥರ ಪೀಸಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಓಕೆ ಗೈಸ್, ಆರಾಮಾಗಿ ತೊಗೊಬೋದು. ಹಿಂಗೆ ಮಾತಾಡ್ಕೊಂಡು ಫುಲ್ ಖುಷಿಯಾಗಿ ನೋಡ್ತಿದ್ದೆ. ಅಲ್ಲಿ ನೋಡಿ ನನ್ನ ಮ್ಯಾಜಿಕಲ್ ಟೀ ಶರ್ಟ್ ಕಾಣಿಸ್ಬಿಡ್ತು, ಆ ಬಟರ್ಫ್ಲೈ ಇದು. ಅದ್ರ ನೆಕ್ಸ್ಟ್ ರೋ ಬಂದರೆ ಇಲ್ಲೆಲ್ಲ ಕ್ರಾಪ್ ಟಾಪ್ಸ್ ಅಂದರೆ ಸ್ವೆಟ್ ಶರ್ಟ್ಸು ಆ ಥರ ಎಲ್ಲ ಸಿಗುತ್ತೆ. ಮತ್ತು ಅಲ್ಲಿ ನೋಡಿ ಗೈಸ್ ಸ್ವೆಟರ್ಸು ಕೊರಿಯನ್ ಸ್ಟೈಲ್ಡು ಮತ್ತು ಇಂಡಿಯನ್ ಔಟ್ಫಿಟ್ಸ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಕುರ್ತೀಸು ಎಲ್ಲ. ಆಚೆ ಬಂದಿದ ತಕ್ಷಣ ಇಲ್ಲೊಂದು ಹಿಯರಿಂಗ್ ಶಾಪ್ ಸಿಗುತ್ತೆ, ಅಲ್ಲಂತೂ ಖಂಡಿತ ನೀವು ತಗೊಳ್ಳಿ. ಆ ಬ್ಯಾಗ್ಸು ಕ್ಯೂಟಾಗಿರುತ್ತೆ. ಇಲ್ಲಿ ಬಂದು ಕೇಳಿದ್ರೆ 150 ಹೇಳಿದ್ರು ಎಲ್ಲ ಗುಡ್ಡೆ ಅದ್ರ ಮುಂದೆನೆ. ಆಮೇಲೆ 400ಗೆ 4 ತಗೊಳ್ಳಿ ಅಂತ ಹೇಳಿದ್ರು. ನಾವು ಸುಮ್ಮನೆ ನೋಡ್ಬಿಟ್ಟು ಬಂದ್ಬಿಟ್ವಿ. ಅಷ್ಟು ಏನು ಇಷ್ಟ ಆಗಿಲ್ಲ, ಬಿಕಾಸ್ ಇಲ್ಲಿ ಸೆಕೆಂಡ್ಸ್ 150 ಅಂತ ಇದೆಲ್ಲ ತಗೋತೀವಿ ಚೆನ್ನಾಗಿ ಗುಡ್ಡೆ ಹೋಗ್ಬಿಟ್ವಿ ಜಸ್ಟ್ ನೋಡ್ಬಿಟ್ಟು. ಗೈಸ್ ನಮ್ಮ ತೇಜು ಏನ್ ತಗೊಂಡ್ಲು ಅಂತ ತೋರಿಸ್ತೀನಿ, ಹಂಗೆ ನಾನು ಏನ್ ತಗೊಂಡೆ ಅಂತ ತೋರಿಸ್ತೀನಿ. ಟೀ ಶರ್ಟ್ ತಗೊಂಡೆ, which just costed 200 guys. yes just 200. and ಈ ಟಾಪ್ ತಗೊಂಡಿದ್ದೀನಿ, ಇದೆಷ್ಟು ಇರ್ಬೋದು, ಇದಕ್ಕೂ 200 ಕೊಟ್ಟಿದ್ದೀವಿ. ಇಬ್ರು ಸೇಮ್ ಚೂಸ್ ಮಾಡಿದ್ವಿ ಇದನ್ನ. ನೀವು ನೋಡಿದ್ರಲ್ಲ ಆಗ್ಲೇ, ಅದು ಯಾರೋ ಬಂದು ತಗೊಂಡು ಹೋಗ್ಬಿಟ್ಟಿದ್ದಾರೆ ಗ್ಯಾಪಲ್ಲಿ. ಬ್ಯಾಡ್ ಲಕ್, ಇಬ್ರು ಒಂದೇ ಥರ ತಗೊಂಡು. This is mine guys. ಹತ್ರ ಕೇಳಿಸಿಲ್ಲ. This is also just costed 200. ಇದು ಆಂಟಿದು ಗೈಸ್. ನಾವು 3 ಜನ ಸೇಮ್ ತೊಗೊಂಡ್ವಿ. ಕಾಟನ್ ಈಗ ಸಮ್ಮರ್ಗೆ ಟ್ರೆಂಡಿಂಗ್ ಅಲ್ಲ, ಕಾಟನ್ ಶಾರ್ಟ್ ಟಾಪ್ಸ್ ಗೈಸ್. 3 ಜನ ಈಗ ಐಸ್ ಕ್ರೀಮ್ ತಿನ್ನೋ ಟೈಮು. ಮತ್ತೆ ಐಸ್ ಕ್ರೀಮ್ ಮುರಿದಾಗ್ಬಿಡ್ತು. ಚಿಕ್ಕ ಹುಡುಗಿ ಥರ ಜೋರಾಗಿ ಕಿಚ್ಕೊಬಿಡ್ಲ ಅದಕ್ಕೆ ತಿನ್ನೋ ನಮ್ದು. ಮೂಗಿಗೆ ಬೇರೆ ಹಚ್ಕೊಂಡ್ಲು ಚಿಕ್ಕ ಹುಡುಗಿ. ಹಾಕ್ಬಿಡಿ ಕೊಡಬೇಡಿ ಅಂಟಿ. ಅಂತೂ ತೇಜೋಗ ಐಸ್ ಕ್ರೀಮ್ ಸಿಕ್ಬಿಡ್ತು ಅಂಟಿದ್ದು. ನಂದು ಅಂಟಿದ್ದು ಸೇಮ್ ಫ್ಲೇವರು, ಮ್ಯಾಂಗೋ ಮತ್ತು ಬಟರ್ ಸ್ಕಾಚ್ ಮಿಕ್ಸ್ ಇತ್ತು. ಗೊತ್ತಲ್ಲ ಗೈಸ್, ಚಪ್ಪಲಿ ಬಿಚ್ಕೊಂಡು ಕುತ್ಕೊಂಡು ತಿನ್ನೋದು ಈಸ್ ಅ ಡಿಫ್ರೆಂಟ್ ಫೀಲಿಂಗ್. ಅದು ಆಫ್ಟರ್ ಶಾಪಿಂಗ್. ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಟ್ಸ್ ಆಲ್. ಬಾಯ್ ಫ್ರಮ್ ಗಗನ. ಮಾಡಬೇಕು ಅಂತ ಗೊತ್ತು ಅಂದ್ಬಿಟ್ಟು ಲೈಕು ಸಬ್ಸ್ಕ್ರೈಬ್ ಎಲ್ಲ ಹೇಳ್ತಿಲ್ಲ. ಮಕ್ಕರ್ ಮಾಡಬೇಡ, ಬಾಯ್ ಮಾಡು ಅಷ್ಟೇ. ಬಾಯ್ ಫ್ರಮ್ ಐಸ್ ಕ್ರೀಮ್.
ಗೈಸ್ ಜೇನು ಗೈಸ್ ಜೇನು ನೋಡಿದ್ರೇನೋ ಒಳ್ಳೇದಂತೆ ಆಂಟಿ ಹೇಳ್ತವ್ರೆ. ನಂಗೆ ಫುಲ್ ಖುಷಿ. ನಾನು ಜೇನು ನೋಡಿದೆ, ಅಲ್ಲ ನಂಗೆ ಗೊತ್ತಿರಲಿಲ್ಲ. ಇಲ್ಲ ನಾನು ಕೆಳಗಡೆ ಶೇಪಲ್ಲಿ ಇದ್ದೀನಿ. ಬಾಯ್. ಸರಿ ಅಣ್ಣ. ಅಯ್ಯಯ್ಯೋ ನಂಗೆ ನಾಚಿಕೆ ಆಯ್ತಾಯ್ತು. ಗೈಸ್ ನಮ್ಮ ಬಸ್ ಸಿಕ್ತು. ನಾನು ಜಸ್ಟ್ ಹೋಗ್ತಿದ್ದೀನಿ ಇವಾಗ. ಗೈಸ್ ಸ್ಟ್ಯಾಂಡಿಂಗಲ್ಲಿ ನಿಂತಿದ್ದೆ. ಆಮೇಲೆ ಸ್ವಲ್ಪದಾಗಿದ ತಕ್ಷಣ ಸೀಟ್ ಸಿಕ್ತು, ಕುತ್ಕೊಬಿಟ್ಟೆ ಟಕ್ ಅಂತ. ಕ್ಯೂಟ್ ಕ್ಯೂಟ್ ನನ್ನ ಮಗ, ಕ್ಯೂಟ್ ನನ್ನ ಮಗ. ಜಾರ್ಬಿಟ್ಟ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಬಾಯ್ ಬಿಡಿ. ಬಾಯ್ ಬಾಯ್.